ಹಾಯ್ ಎವ್ರಿವನ್, ದಿಸ್ ಇಸ್ ದಿಶಾ. ಸಿಂಪಲ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ಜಸ್ಟ್ ಮನೆಯಲ್ಲಿ ಆಲ್ಮೋಸ್ಟ್ ಇರುತ್ತೆ. ಫ್ರೂಟ್ಸ್ ಮತ್ತು ಮಿಲ್ಕು ಆಲ್ಮೋಸ್ಟ್ ಮನೇಲಿರುತ್ತೆ, ಶುಗರ್ ಕೂಡ ಮನೇಲಿರುತ್ತೆ, ಕಸ್ಟರ್ಡ್ ಪೌಡರ್ ಮತ್ತು ಫ್ರೂಟ್ಸ್ ಕೆಲವೊಬ್ರು ಮನೇಲಿರುತ್ತೆ, ಕೆಲವೊಬ್ರು ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೂಟ್ಸ್, ಶುಗರು, ಕಸ್ಟರ್ಡ್ ಪೌಡರು. ತುಂಬ ಸಿಂಪಲ್ ರೆಸಿಪಿ. ಈ ಸಮ್ಮರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಧ್ಯಾಹ್ನ ಟೈಮಲ್ಲಿ, ಆಫ್ಟರ್ನೂನ್ ಟೈಮಲ್ಲಿ ನಿಮಗೆ ಫುಲ್ ಸೆಕೆ ಆ ಥರ ಇರುತ್ತೆ. ಇದು ತಿಂದಾಗ ಒಂಥರ ಫ್ರೂಟ್ಸ್ ಸಲಾಡ್ ತಿಂದಾಗ ಒಂಥರ ರಿಫ್ರೆಶಿಂಗ್ ಅನಿಸ್ತಾ ಇರುತ್ತೆ. ಅದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್ ಲೆಟ್ ಸ್ಟಾರ್ಟ್. ಹಾಲು ತಗೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿಕೊಂಡು ಅರ್ಧ ಲೀಟ್ರ್ ಆಯಿಲ್ ತಗೋತಾ ಇದ್ದೀನಿ. ಕುದಿಸ್ಕೋಬೇಕು. ಹಾಲು ಫುಲ್ ಬಾಯ್ಲ್ ಆದಮೇಲೆ ಶುಗರ್ ಹಾಕಬೇಕು. ಫಸ್ಟ್ ಹಾಲು ಬಿಸಿ ಆಗಲಿ. ಚೆನ್ನಾಗಿ ಬಾಯ್ಲ್ ಆಗಿದೆ ಮಿಲ್ಕ್. ಇವಾಗ ಶುಗರ್ ಹಾಕ್ತಾ ಇದ್ದೀನಿ. ತುಂಬ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಕಮ್ಮಿ ಸ್ವೀಟ್ ಆದರೆ ಅಷ್ಟು ಟೇಸ್ಟಿಯಾಗಿರಲ್ಲ. ಅದರಿಂದ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ ಮತ್ತು ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಲಂಪ್ಸ್ ಬರಲ್ಲ. ಚೆನ್ನಾಗಿ ಥರ ತಿರುಗಿಸ್ಕೋಬೇಕು, ಇಲ್ಲ ಹಂಸಾಗ್ಬಿಡುತ್ತೆ. A few moments later. ಆಫ್ ಮಾಡೋಣ ಸ್ಟವ್. ಇವಾಗ ತುಂಬ ಬಿಸಿ ಇದೆ. ಹಾಲು ತುಂಬ ಬಿಸಿ ಇರೋದ್ರಿಂದ ಡೈರೆಕ್ಟಾಗಿ ಇಡೋಕ್ಕಾಗಲ್ಲ ಫ್ರಿಜ್ಜಲ್ಲಿ. ಅದರಿಂದ ಒಂದು 5 to 10 ಮಿನಿಟ್ಸ್ ಹಾಗೆ ಬಿಡೋಣ. ಕಂಪ್ಲೀಟ್ ಗೋಲ್ಡನ್ ಆದಮೇಲೆ ಈಗ 2 hours ಫ್ರಿಜ್ಜಲ್ಲಿ ಇಡೋಣ. 1 eternity later. 2 hours ಆಗಿದೆ. ಇವಾಗ ನೋಡಿ, ಚಿಲ್ಲಾಗಿದೆ ಮಿಲ್ಕು. ಫುಲ್ ಚಿಲ್ ಅಂತ ಇರಬೇಕು. ಚಿಲ್ಲಾಗಿದ್ದರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಗ್ರೇಪ್ಸ್ ಇಷ್ಟು ಬರೀ ಫ್ರೂಟ್ಸ್ ಏನೇನು ಆ್ಯಡ್ ಮಾಡ್ತಿದ್ದೆ ಈಗ ಅಂದರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಪೊಮೊಗ್ರಾನೇಟ್ ಮತ್ತು ಬನಾನಾ, ಬ್ಲ್ಯಾಕ್ ಗ್ರೇಪ್ಸು, ಆ್ಯಪಲ್ ಮತ್ತು ಗ್ರೇಪ್ಸ್, ಗ್ರೀನ್ ಗ್ರೇಪ್ಸು. ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಮತ್ತು ಗೋಂದ್ ಕೂಡ ಆ್ಯಡ್ ಮಾಡಿದ್ದೀನಿ. ಎರಡು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ.
ಈಗ ರೆಡಿಯಾಗಿದೆ ಕಸ್ಟರ್ಡ್ ಸಲಾಡ್. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಇದೇ ಥರ ಮೋರ್ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.